ಎಲ್ಲರಿಗೂ. ಇವತ್ತು ನಂಗು ಮೀನುಂಟು, ದೊಡ್ಡ ನಂಗು ಮೀನಿದು. ಇದದ್ದು ಮಸಾಲಾ ಫ್ರೈ ಮಾಡುವ. ಇದರಲ್ಲಿ ಚಿಕ್ಕ ವೆರೈಟಿ ಕೂಡ ಬರ್ತದೆ, ಅದು ಸಾರು ಒಳ್ಳೆದಾಗ್ತದೆ. ಅದದ್ದು ಫ್ರೈ ಕೂಡ ನಾನು ತೋರಿಸಿದ್ದೇನೆ, ರವಾ ಫ್ರೈ, ತವಾ ಫ್ರೈ ಎಲ್ಲ ತೋರಿಸಿದ್ದೇನೆ. ಆದ್ರೆ ಇವತ್ತು ದೊಡ್ಡ ನಂಗುಂಟಲ್ಲ, ಇದದ್ದು ಮಸಾಲಾ ಫ್ರೈ ಮಾಡುವ, ತುಂಬಾ ಒಳ್ಳೆದಾಗ್ತದೆ. ಈಗ ಫಸ್ಟಿಗೆ ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡುವ. ಕಟ್ ಮಾಡ್ಲಿಕ್ಕೆಲ್ಲ ತುಂಬಾ ಸುಲಭ. ಓಕೆ, ಯಾವ ರೀತಿ ಮಾಡುದು ಅಂತ ನೋಡುವ. ಕಟ್ ಇನ್ನಿದದ್ದು ಈ ತರ ಚರ್ಮ ತೆಗಿಬೇಕು. ಒಂದು ಸೈಡ್ ಇದ್ದು ತುಂಬಾ ಸುಲಭ ನೋಡಿ, ಸುಲಭದಲ್ಲಿ ಬರ್ತದೆ. ಎರಡು ಸೈಡ್ ಇಂದ ಕೂಡ ಇದರ ಚರ್ಮವನ್ನು ತೆಗಿಬೇಕು. ಈ ಸೈಡ್ ಇದು ಸ್ವಲ್ಪ ಬರ್ಲಿಕ್ಕೆ ಕಷ್ಟ. ಓಕೆ, ಇದನ್ನ ಕೂಡ ತೆಗಿಬೇಕು. ಓಕೆ, ಮೀನು ಕಟ್ಟಿಂಗ್ ಎಲ್ಲ ಆಯ್ತು. ಇದು ತುಂಬಾ ಸುಲಭ. ಇದರದ್ದು ಚರ್ಮ ತೆಗೆದ್ರೆ ಆಯ್ತು, ತಲೆ ಕಟ್ ಮಾಡಿ. ಓಕೆ, ಇದನ್ನು ಒಳ್ಳೆ ರೀತಿಯಲ್ಲಿ ತೊಳೆದು ಇನ್ನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡುವ. ಓಕೆ, ಈಗ ಮಸಾಲ ರೆಡಿ ಮಾಡುವ. ಮಸಾಲೆಗೆ ನಾನು 2 ಕೈ ಮುಷ್ಟಿಯಷ್ಟು ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ಈಗ ಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನು 25 ಯಾವಾಗಲೂ ತೆಕೊಳ್ಳೋದು, ಅಥವಾ 2 ಕೈ ಮುಷ್ಟಿಯಷ್ಟು ನಾನು ತೆಕೊಳ್ತೇನೆ. ಮತ್ತೆಂತ ಗೊತ್ತುಂಟಾ, ಮೆಣಸನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕಿದ್ರೆ ಇನ್ನೂ ಕೂಡ ಉತ್ತಮ. ಟೈಮ್ ಇಲ್ಲ ಅಂದ್ರೆ ಹೀಗೇನೆ ನೀವು ತೆಕೊಳ್ಬೋದು. ಈಗ ಇವತ್ತು ನಾನು ಬಿಸಿ ನೀರಲ್ಲಿ ನೆನೆ ಹಾಕ್ಲಿಲ್ಲ. ಅದೇ ಟೈಮ್ ಇದ್ರೆ ಅರ್ಧ ಗಂಟೆ ಅದನ್ನು ನೆನೆಸಿದ್ರೆ ನಿಮ್ಗೆ ಮಸಾಲ ಒಳ್ಳೆ ಕಲರ್ ಬರುತ್ತೆ. ಮತ್ತೆ ನಿಮ್ಗೆ ರುಬ್ಲಿಕ್ಕೆ ಕೂಡ ತುಂಬಾ ಸುಲಭ ಆಗ್ತದೆ. ಬೇಕಿದ್ರೆ ಆ ರೀತಿ ಮಾಡ್ಬೋದು. ಇದಕ್ಕೆ ನಾನು 3 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೀನಿ, 1 ಚಮಚ ಕಾಳು ಮೆಣಸು, 1 ಚಮಚದಷ್ಟು ಜೀರಿಗೆ, 8 ಎಸಳು ಬೆಳ್ಳುಳ್ಳಿ, ಚಿಕ್ಕ ತುಂಡು ಶುಂಠಿ, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ನೋಡಿ ಸಣ್ಣ ಗಾತ್ರದ ಹುಳಿ, ಸ್ವಲ್ಪ ಕಲ್ಲುಪ್ಪು. ಓಕೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಓಕೆ, ಇದಿಷ್ಟನ್ನ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ. ತುಂಬಾ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ಮಸಾಲೆ ರುಬ್ಬಿ ಆಗಿದೆ. ಇದರಲ್ಲಿ ಸ್ವಲ್ಪ ಮಸಾಲೆ ನಾನು ತೆಗಿತೀನಿ. ಈಗ ಫಸ್ಟಿಗೆ ಮೀನನ್ನು ತವಾ ಫ್ರೈ ಮಾಡ್ಲಿಕ್ಕೆ ಉಂಟು, ಮತ್ತೆ ಮಸಾಲೆ ಫ್ರೈ ಮಾಡಲಿಕ್ಕೆ. ಹಾಗೆ ಎಷ್ಟು ತವಾ ಫ್ರೈಗೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲೆಯನ್ನು ತೆಗೆದ್ರೆ ಆಯಿತು. ಲೈಟಾಗಿ ಕೋಟ್ ಮಾಡಿದ್ರೆ ಆಯಿತು ತವಾ ಫ್ರೈಗೆ. ಈಗ ಮೀನನ್ನು ಕೋಟ್ ಮಾಡುವ. ನೋಡಿ, ತುಂಬ ಜಾಸ್ತಿ ಕೋಟಿಂಗ್ ಆಗ್ಬೇಕಂತೇನಿಲ್ಲ, ಸ್ವಲ್ಪ ಮೇಲಿಂದ ಮೇಲೆ ಕೋಟಿಂಗ್ ಆದರೆ ಸಾಕು. ಯಾಕಂದರೆ ಮತ್ತೆ ನಮಗೆ ಮಸಾಲ ಹಾಕ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಇದು ತುಂಬ ಹೆಲ್ದಿ. ಯಾಕಂದರೆ ಇಲ್ಲಿ ನಾವು ಯಾವುದೇ ರೀತಿಯಾದ ಮೈದಾ ಆಗಲಿ ಕಾರ್ನ್ಫ್ಲವರ್ ಆಗಲಿ ಅದೆಂಥದ್ದು ಯೂಸ್ ಮಾಡೋದಿಲ್ಲ. ಹಾಗಾಗಿ ಖಾಲಿ ಪ್ಯೂರ್ ನಮ್ಮದು ಮಸಾಲದಲ್ಲೇ ಇದನ್ನು ಫ್ರೈ ಮಾಡೋದು. ಲೈಟಾಗಿ ಕೋಟಾದರೆ ಸಾಕು. ಓಕೆ, ಇದನ್ನು ಒಂದು 10 ನಿಮಿಷ ಇಟ್ಟು ಮತ್ತೆ ಫ್ರೈ ಮಾಡುವ. ಟೈಮ್ ಇಲ್ಲ ಅಂದರೆ ತಕ್ಷಣಕ್ಕೆ ಕೂಡ ಫ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ ತವಾ ಫ್ರೈಗೆ, ಸ್ವಲ್ಪ ಸಾಕು. ಮೀನು ಸ್ವಲ್ಪ ದೊಡ್ಡದುಂಟು. ಎಕ್ಸ್ಟ್ರಾ ಮಸಾಲೆ ಇದ್ದರೆ ಈ ಥರ ಮೇಲಿಂದ ಹಾಕ್ಬೋದು. ಈಗ ಫಸ್ಟಿಗೆ ಜಾಸ್ತಿ ಮಸಾಲ ಕೋಟ್ ಆಗದಿದ್ದರೆ ಪರವಾಗಿಲ್ಲ, ಯಾಕಂದರೆ ಮತ್ತೆ ನಮಗೆ ಮಸಾಲ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಲೈಟಾಗಿ ಕೋಟ್ ಆದರೂ ಕೂಡ ಏನಾಗಲ್ಲ. ಒಳ್ಳೆ ರೀತಿಯಲ್ಲಿ ಮೀನನ್ನು ಈಗ ಕಾಯಿಸಿದ್ರೆ ಆಯಿತು. ನೋಡಿ, ಇದು ಫ್ರೈ ಆಗಿದೆ. ಇದನ್ನು ತೆಗೆದು ಬಿಡುವ. ಓಕೆ, ಈಗ ಮೀನು ಫ್ರೈ ಮಾಡಿ ಆಯಿತು. ಇನ್ನು ಮಸಾಲೆನ ಫ್ರೈ ಮಾಡುವ. ಮಸಾಲೆ ಫ್ರೈ ಮಾಡಲಿಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ. ತೆಂಗಿನೆಣ್ಣೆ ಹಾಕಿದರೆ ಬೆಸ್ಟ್. ನಾನು ಯಾವಾಗಲೂ ತೆಂಗಿನೆಣ್ಣೆ ಯೂಸ್ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ತೆಂಗಿನೆಣ್ಣೆ ಯೂಸ್ ಮಾಡೋದು, ಯಾವುದು ಯೂಸ್ ಮಾಡಿದ್ದು ಒಳ್ಳೆಯದಂತ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಓಕೆ, ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಮಸಾಲಾನ ಈಗ ಹುರಿದ್ರೆ ಆಯಿತು.
ಇನ್ನೆಂತ ಇಲ್ಲ, ಮಸಾಲೆಯನ್ನು ಹುರಿಯುವ ಕೆಲಸ. ಒಳ್ಳೆ ರೀತಿಯಲ್ಲಿ ಮಸಾಲ ರೋಸ್ಟ್ ಆಗಬೇಕು. ಮಸಾಲೆನ ನೀವು ಚೆನ್ನಾಗಿ ಹುರಿಯದಿದ್ರೆ ಮಸಾಲ ಫ್ರೈ ಚೆನ್ನಾಗಿ ಬರಲ್ಲ. ಎಷ್ಟು ಚೆನ್ನಾಗಿ ನೀವು ಇದನ್ನು ರೋಸ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಸಾಲ ಫ್ರೈ ಬರುತ್ತೆ. ಕಲರ್ ಎಲ್ಲ ಚೇಂಜ್ ಆಗಬೇಕು, ಅವಾಗ ಮಾತ್ರ ಟೇಸ್ಟ್. ಮತ್ತು ಕೆಲವರು ಈರುಳ್ಳಿ ಹಾಕ್ತಾರೆ ಮಸಾಲ ಫ್ರೈಗೆ, ಬೇಕಿದ್ರೆ ಹಾಕ್ಬೋದು ನೀವು. ನೋಡಿ ಮಸಾಲ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಆಗಿದೆ. ನೋಡಿ ಒಳ್ಳೆ ಕಲರ್ ಚೇಂಜ್ ಆಗಿದೆ, ಎಣ್ಣೆ ಕೂಡ ಸೈಡಲ್ಲಿ ಬಿಟ್ಟು ಬಂದಿದೆ. ಈಗ ಮೀನನ್ನು ನೀವು ಚಿಕ್ಕ ಮೀನಾದರೆ ನೀವು ಮೀನನ್ನು ಇದ್ರ ಮೇಲೆ ಹಾಕಿ ಮಸಾಲನ ಕೊಟ್ಟು ಮಾಡ್ಬೋದು. ನನ್ನಂದರೆ ಇವತ್ತು ನಂಗೆ ಮೀನು ಸ್ವಲ್ಪ ದೊಡ್ಡದು ಉಂಟಲ್ಲ, ಹಾಗೆ ನಾನು ಈ ಮಸಾಲೆಯನ್ನು ಮೀನಿನ ಮೇಲೆ ಹಾಕ್ತೇನೆ. ಮನೆಯಲ್ಲಿ ನೀವು ಮಾಡೋದಾದರೆ ಚಿಕ್ಕ ಮೀನಿಗೆ ಬಂಗುಡೆಗೆಲ್ಲ ಮಾಡೋದಾದರೆ ಅಂಜಲಿಗೆಲ್ಲ ಮೀನನ್ನು ಇದ್ರ ಮೇಲೆ ಹಾಕಿ ಮಸಾಲೆಯನ್ನು ಹಾಕಿ ಒಳ್ಳೆ ರೀತಿ 1-2 ನಿಮಿಷ ಫ್ರೈ ಮಾಡಿ ಆ ರೀತಿ ಮಾಡಿದ್ರೆ ಆಯಿತು. ನಾನು ಮಾತ್ರ ಇದನ್ನು ತೆಗೆದು ಹಾಕ್ತೇನೆ. ಈಗ ಮಸಾಲೆಯನ್ನು ಈ ರೀತಿ ಹಾಕಿ ಕೋಟ್ ಮಾಡಿದರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿದ್ರೆ ಹಾಕ್ಬೋದು, ನಾನು ಹಾಕುವುದಿಲ್ಲ. ಬೇಕಿದ್ರೆ ಹಾಕಿಕೊಳ್ಳಿ. 2 ಸೈಡಿಂದ ಕೋಟ್ ಮಾಡ್ಕೊಳ್ಳಿ. ನೋಡಿ ನಂಗೆ ಮಸಾಲ ಫ್ರೈ ರೆಡಿ ಆಗಿದೆ. ಟೇಸ್ಟ್ ಮಾಡುವ ಸಮಯ. ಮೀನು ಸ್ವಲ್ಪ ದೊಡ್ಡದುಂಟು, ಇದನ್ನು 2 ಪೀಸ್ ಮಾಡ್ಬೋದು ಅಥವಾ 3 ಪೀಸ್ ಮಾಡ್ಬೋದು ಮನೆಯಲ್ಲಿ ಸರ್ವ್ ಮಾಡುವಾಗ. ಓಕೆ, ಚಿಕ್ಕ ತುಂಡು ಟೇಸ್ಟ್ ಮಾಡಿ ನೋಡ್ತೇನೆ ಮಸಾಲೆ ಎಲ್ಲ ಯಾವ ರೀತಿ ಬಂದಿದೆ ಅಂತ. ಓಕೆ, ಮೀನೆಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ತುಂಬ ಚೆನ್ನಾಗಿದೆ, ಮಸಾಲ ಚೆನ್ನಾಗಿ ರೋಸ್ಟ್ ಆಗಿದೆ. ತುಂಬಾ ಒಳ್ಳೆ ಘಮ ಬರ್ತಾ ಉಂಟು, ಆ ತೆಂಗಿನೆಣ್ಣೆ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು. ಓಕೆ, ನೀವು ಕೂಡ ಈ ರೀತಿ ಮೀನು ಮಸಾಲ ಫ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಬಾಯ್.